ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 18 ವರ್ಷ ಕಾಂಗ್ರೆಸ್ ಪಾಳ್ಯಕ್ಕೆ ಎಂಟ್ರಿ. ಮೊದಲ ಬಾರಿನೇ ವಿಪಕ್ಷ ನಾಯಕ, ಹಲವು ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಅದಾದ ಬಳಿಕ 8 ವರ್ಷ ಸತತವಾಗಿ ಸಿಎಂ ಸ್ಥಾನದಲ್ಲೇ ಮುಂದುವರೆದು ಇವತ್ತು ಸಿಎಂ ಸ್ಥಾನದಿಂದ ಅಧಿಕೃತವಾಗಿ ಎಕ್ಸಿಟ್ ಆಗ್ತಿದ್ದಾರೆ ಸಿದ್ದರಾಮಯ್ಯನವರು. ಅವರ ರಾಜಕೀಯ ಹಾದಿಯನ್ನ ಗಮನಿಸಿದಾಗ ಎಲ್ಲವೂ ಕೂಡ ಹಿಸ್ಟ್ರಿನೇ. ರಾಜಕೀಯ ಹಾದಿಯನ್ನ ನೋಡಿದಾಗ ಎಲ್ಲವೂ ಕೂಡ ಇತಿಹಾಸದ ಪುಟ ಸೇರುವಂತಹ ಸಾಧನೆಗಳೇ. ಪದತ್ಯಾಗಕ್ಕೆ ಸಿಎಂ ಸಿದ್ಧರಾಗಿದ್ದಾರೆ. ಸಿಎಂ ಸ್ಥಾನಕ್ಕೆ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆಯನ್ನ ಅಧಿಕೃತವಾಗಿ ಕೊಡ್ತಿದ್ದಾರೆ. ಹಾಗಾಗಿ ಮೋಸ್ಟ್ಲಿ ಅವರ ರಾಜಕೀಯ ಹಾದಿಯನ್ನ ಬಹುತೇಕರು ನೆನಪು ಮಾಡ್ಕೊಳ್ತಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸಿಎಂ ಸ್ಥಾನ ತೊರೆಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಮಯ ನಿಗದಿಯಾಗಿದೆ. ರಾಜಭವನಕ್ಕೆ ತೆರಳಿ ರಾಜೀನಾಮೆ ಪತ್ರವನ್ನ ಸಿದ್ದರಾಮಯ್ಯನವರು ಸಲ್ಲಿಸಲಿದ್ದಾರೆ. ಸರಿಯಾಗಿ 3 ಗಂಟೆಗೆ ರಾಜ್ಯಪಾಲರು ಇಲ್ಲದೆ ಹೋದ್ರೂ ಕೂಡ ಲೋಕಭವನಕ್ಕೆ ಅವರ ರಾಜೀನಾಮೆ ಪತ್ರ ತಲುಪುತ್ತೆ. 3 ಗಂಟೆಗೆ ಸರಿಯಾಗಿ. ಸಿದ್ದರಾಮಯ್ಯ ರಾಜೀನಾಮೆ ಕುರಿತು ಸ್ಫೋಟಕ ಸುದ್ದಿ ಕೊಟ್ಟಿದ್ದೆ ನಾವು. ಮೊದಲು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್. ಹೈಕಮಾಂಡ್ ಜೊತೆಗೆ ಸತತ 6 ಗಂಟೆಗಳ ಕಾಲ ಸಭೆ ಆದ್ರೂ ಕೂಡ ಏನೂ ಚರ್ಚೆನೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ವರಿಷ್ಠರು ಹೇಳಿದ್ರು ಕೂಡ ನಾವೇ ಇಮ್ಯಾಜಿನೇಷನ್ ಮಾಡ್ತೀವಿ, ನಾವೇ ಎಲ್ಲವನ್ನ ಕೂಡ ವಿಶ್ಲೇಷಣೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನಿಜವಾದ ಸುದ್ದಿಯನ್ನ ನಿಮ್ಮ ತನಕ ತಲುಪಿಸಿದ್ದು ಗ್ಯಾರಂಟಿ ನ್ಯೂಸ್. ಕಾರಣ ಒಪ್ಪಂದದಂತೆ ಸಿದ್ದರಾಮಯ್ಯನವರು ಎಕ್ಸಿಟ್ ಆಗೋದಕ್ಕೆ ದಿನ ನಿಗದಿಯಾಯಿತು. ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ದಿನ ನಿಗದಿಯಾಗಿದೆ ಅನ್ನುವಂತ ಸುದ್ದಿ ಮೊದಲು ತಲುಪಿಸಿದ್ದು ಗ್ಯಾರಂಟಿ ನ್ಯೂಸ್. ಅದರಂತೆ ಪೊಲಿಟಿಕಲ್ಗೆ ಸಂಬಂಧಪಟ್ಟಂತೆ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸ್ತಾ ಇದೆ ಗ್ಯಾರಂಟಿ ನ್ಯೂಸ್ ವೆರಿ ಸ್ಪೀಡ್ ಆಗಿ. ಅದು ಕೂಡ ದೃಶ್ಯ ನೋಡ್ತಾ ಇದ್ದೀರಲ್ಲ, ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸ ಬಹಳ ಕಾವೇರ್ತಾ ಇದೆ ಇವತ್ತಿನ ಡೆವಲಪ್ಮೆಂಟ್ಗಳು. ಕಾರಣ ನಾನು ಆಗ್ಲೇ ಹೇಳಿದೆ, ಈ ಹಿಂದೆ ನಡೀತಾ ಇದ್ದಂತ ಬ್ರೇಕ್ಫಾಸ್ಟ್ ಮೀಟಿಂಗು, ಈ ಬಾರಿ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗು ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ. ಈ ಹಿಂದೆ ತಮ್ಮ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿತ್ತು. ಈ ಹಿಂದೆ ಇಷ್ಟೇ ಹೈಪ್ ಪಡೆದುಕೊಂಡಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದು ಸಿಎಂ ಮತ್ತು ಡಿಸಿಎಂ ಎದುರು ಬದ್ರ ಹಾಕಿ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳ ಸಂಬಂಧಪಟ್ಟಂತೆ ಇಬ್ಬರೂ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ತದನಂತರದಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಸಂದೇಶ ಕೊಟ್ಟದ್ದು. ಬಟ್ ಈ ಬಾರಿ ಹಂಗಲ್ಲ, ಇಬ್ಬರೂ ಕೂಡ ಒಗ್ಗಟ್ಟಾಗಿ ಇದ್ವಿ. ಬಟ್ ಈಗ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸ್ತಾ ಇರುವಂತಹ ದಿನ, ನಾನು ಅಧಿಕೃತವಾಗಿ ಸಿಎಂ ಸ್ಥಾನವನ್ನ ತ್ಯಾಗ ಮಾಡ್ತಾ ಇದ್ದೀನಿ, ಅದರಿಂದ ಆಚೆ ಬರ್ತಾ ಇದ್ದೀನಿ, ಅಧಿಕೃತವಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನುವಂತ ಸಂದೇಶವನ್ನ ತಮ್ಮ ಆಪ್ತರಿಗೂ, ಸಂಪುಟದ ಸಹೋದ್ಯೋಗಿಗಳಿಗೂ, ಶಾಸಕರಿಗೂ ಕೊಡೋದಕ್ಕೆ ಸಿದ್ಧರಾಗಿರೋದು. ಆ ಕಾರಣಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್, ಕೊನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯನವರು ಸಿಎಂ ಆಗಿ ಇದನ್ನ ನಡೆಸ್ತಾ ಇರೋದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹೈಪ್ ಪಡೆದುಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೇನು ಜಾಸ್ತಿನೇ ಹೈಪ್. ಕಾರಣ ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲಗಳು, ಇಷ್ಟು ದಿನಗಳ ಕಾಲ ಅದು ಡ್ಯಾಮೇಜ್ ಆಗುತ್ತೆ, ಏನೋ ಸಮಸ್ಯೆಗಳು ಆಗ್ತಾ ಇದೆ ಪಕ್ಷದಲ್ಲಿ ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು. ಬಟ್ ಇದೆಲ್ಲದಕ್ಕೂ ಕೂಡ ತೆರೆ ಬೀಳ್ತಾ ಇರುವಂತಹ ದಿನ ಇವತ್ತು. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಕಡೆಗೆ ಅವರ ಆಪ್ತರು, ಶಾಸಕರು ಎಲ್ಲರೂ ಕೂಡ ದೌಡಾಯಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ.